ಈ ವಿಚಾರದಲ್ಲಿ ಮತ್ತೊಂದಿಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ಅದನ್ನು ಹೇಳ್ತಾನೆ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ನಮ್ಮ ಅತಿಥಿಗಳ ಜೊತೆಗೆ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಈಗ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರೋದು. ಮೃತರ DNA ಪರೀಕ್ಷೆ ಮತ್ತು ಗಾಯಾಳುಗಳ ಮಾಹಿತಿಯನ್ನ ಈಗ ನರೇಂದ್ರ ಮೋದಿ ಅವರು ಪಡಿತಾ ಇದ್ದಾರೆ. ಸೂಪರ್, ಯಾವಾಗ ಆಗುತ್ತೆ ಏನು ಅಂತ ಹೇಳಿ ಸಿವಿಲ್ ಆಸ್ಪತ್ರೆಯಿಂದ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ತೆರಳಿದ್ದಾರೆ. ಭೇಟಿಯನ್ನು ಕೊಟ್ಟು ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಅವರೆಲ್ಲರಿಗೂ ಕೂಡ ಸಾಂತ್ವನ ಹೇಳಿದೆ. ಅಧಿಕಾರಿಗಳಿಗೆ ಏನು ಹೇಳಬೇಕು, ವೈದ್ಯರಿಗೆ ಏನು ಹೇಳಬೇಕು ಆಗಿದೆ, ಅಲ್ಲಿರುವಂಥ ಇನ್ಚಾರ್ಜ್ ಯಾರಿರ್ತಾರೆ ಅವರಿಗೆಲ್ಲ ಏನು ಇನ್ಸ್ಟ್ರಕ್ಷನ್ ಕೊಡಬೇಕಾಗಿದೆಯೋ ಕೊಟ್ಟು, ಜೊತೆಗೆ ಅವ್ರಿಗೇನು ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿರುತ್ತೋ ಮಾಹಿತಿಗಳನ್ನೆಲ್ಲ ಪಡ್ಕೊಂಡು ತದನಂತರ ಅಲ್ಲಿಂದ ಈಗ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇದು ಭಾರತದ ಎರಡನೇ ಅತಿ ದೊಡ್ಡ ದುರಂತ. ಹರಿಯಾಣದಲ್ಲಿ ಮೊದಲನೇದಾಗಿತ್ತು, 340 ಚಿಲ್ಲರೆ ಸಾವನ್ನಪ್ಪಿದ್ರಲ್ಲಿ. ಅದಾದ ನಂತರ 265 ಸಾವಾಗ್ತಾ ಇರುವಂಥದ್ದು ಇದು. ಈ ಸಾವಿನ ಸಂಖ್ಯೆ ಏರಿಕೆ ಆಗದಿರಲಿ ಅಂತ ನಮ್ಮ ಪ್ರಾರ್ಥನೆ. ಕಾರಣ ಗಾಯಾಳುಗಳು ಇನ್ನೂ ಆಸ್ಪತ್ರೆಯಲ್ಲಿದ್ದಾರೆ, ತುಂಬ ಕ್ರಿಟಿಕಲಲ್ಲಿರುವಂಥವ್ರು ಕೆಲವರು ಜನ ಇದ್ದಾರೆ ಅಂತಿದ್ದಾರೆ. ಸೊ ಎರಡನೇ ಅತ್ಯಂತ ದೊಡ್ಡ ದುರಂತ ಭಾರತದಲ್ಲಿ ಸಂಭವಿಸಿರೋದು ನಿನ್ನೆ ಸಂಜೆ. ಮೊದಲನೇದು ಹರಿಯಾಣದಲ್ಲಿ ಆಗಿತ್ತು. ಓಕೆ, ಈ ವಿಚಾರದಲ್ಲಿ ಕೇಳೋಣ. ಸುದರ್ಶನ್ ಸರ್, ನನಗೆ ಬಹಳಷ್ಟು ಜನಕ್ಕೆ ಪ್ರಶ್ನೆ ಇರುವಂಥದ್ದು, ನಾರ್ಮಲಿ ಫ್ಲೈಟ್ ಈಗ ಲಂಡನಿಗೆ ಹೋಗ್ತಾ ಇದೆ ಅಂತಂದರೆ ಇಟ್ಸ್ ಅ ಲಾಂಗ್ ವೇ. ಸೊ ಎಷ್ಟು ಫ್ಯೂಯಲ್ ಕೆಪಾಸಿಟಿ ಇರುತ್ತೆ, ಏನು ಲೋಡ್ ಇರುತ್ತೆ ಅದರಲ್ಲಿ, ಈ ಪ್ರಮಾಣದಲ್ಲಿ ಬೆಂಕಿ ಆವರಿಸ್ಕೊಳ್ಳೋಕ್ಕೆ ಏನು ಕೆಪಾಸಿಟಿ ಅದರದ್ದು ಅಂತ? ಈಗ ನೋಡಿ, ಈ ಪಾಕಿಸ್ತಾನ್ ಏರ್ ಸ್ಪೇಸ್ ಕ್ಲೋಸ್ ಆಗಿರೋದ್ರಿಂದ ದೇ ಹ್ಯಾವ್ ಟು ಟೇಕ್ ಎ ಡಿಟಾರ್. ಸೊ ದೇ ಹ್ಯಾವ್ ಟು ಕ್ಯಾರಿ ಎಕ್ಸ್ಟ್ರಾ ಫ್ಯೂಲ್. ಈ ಫ್ಯೂಲ್ ಕ್ಯಾಲ್ಕುಲೇಷನ್ ಹೆಂಗಾಗುತ್ತೆ ಅಂದರೆ, ಇಟ್ ಈಸ್ ನಾಟ್ ಜಸ್ಟ್ ಅಹಮದಾಬಾದ್ ಟು ಗ್ಯಾಟ್ವಿಕ್, ಆ್ಯಂಡ್ if we are not able to land in Gatwick, then alternate Heathrowನೋ ಇನ್ನೂ ಯಾವುದೋ ಒಂದಕ್ಕೆ ಅಲ್ಲಿಗೆ ಹೋಗೋಕ್ಕೆ ಫ್ಯೂಲ್ ಬೇಕು. ದೆನ್ ವೆದರ್, ಡಿಪೆಂಡಿಂಗ್ ಆನ್ ವೆದರ್ ಎಕ್ಸ್ಟ್ರಾ ಫ್ಯೂಲ್ ತೊಗೋಬೇಕು. ದೆನ್ ಕಾಂಟಿಂಜೆನ್ಸಿ. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಕೆಪಾಸಿಟಿ ಏನಿರುತ್ತೆ? I don't know exactly about 787, but in our Airbus we carry 18 tons. Okay, 18 tons. ನಿಮ್ದು ಏರ್ ಬೇಸ್ ಅದು? ಏರ್ ಬಸ್. ಓಕೆ, ಯೋಗಾನಂದ್ ಸರ್, ನೀವು ಹೇಳ್ಬೋದಾ ಈ ಬೋಯಿಂಗದು ಎಷ್ಟು ಕೆಪಾಸಿಟಿ ಇರುತ್ತೆ ಅಂತ ಹೇಳಿ ಫ್ಯೂಯಲ್ ಟ್ಯಾಂಕು? ಈಗ ನಿಮಗೆ ಅದನ್ನು ಭಾಳ ಕ್ಲಿಯರಾಗಿ ಹೇಳ್ಬೇಕಂದ್ರೆ, ಒಂದೊಂದು ಏರ್ಕ್ರಾಫ್ಟು, ಈವನ್ ಏರ್ಕ್ರಾಫ್ಟ್ನಲ್ಲಿ ಒಂದು ವರ್ಷನ್ ಚೇಂಜ್ ಆದ್ರೂ ಅದು ಫ್ಯೂಲ್ ಕೆಪಾಸಿಟಿ ಚೇಂಜ್ ಆಗಿರುತ್ತೆ. ಸೊ ಯಾವ ಸ್ಪೆಸಿಫಿಕ್ ಏರ್ಕ್ರಾಫ್ಟ್ ಏನು ಮಾಡೆಲ್ ಇರುತ್ತೆ, ಸೀರೀಸ್ ಇರುತ್ತೆ, ಅದಕ್ಕೆ ಅದರದೇ ಆದಂಥ ಒಂದು ಫ್ಯೂಲ್ ರೇಂಜ್ ಕೊಟ್ಟಿರ್ತಾರೆ. ಹೀಗಾಗಿ ಒಂದು ಸ್ಟ್ಯಾಂಡರ್ಡ್ ರೇಂಜು ಅಂತಿಲ್ಲ, ಬಟ್ ಸ್ಟ್ಯಾಂಡರ್ಡ್ ಇರೋದೇನು ಅಂದರೆ ಯಾವ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ, ಪ್ಲಸ್ ಆಲ್ಟರ್ನೇಟ್ಗೆ ಎಷ್ಟು ಫ್ಯೂಲ್ ಬೇಕು, ಪ್ಲಸ್ ಇನ್ ಕೇಸ್ ಆಲ್ಟರ್ನೇಟ್ ಅಥವಾ ಡೆಸ್ಟಿನೇಷನ್ನಲ್ಲಿ ನಾವು ಲ್ಯಾಂಡ್ ಮಾಡೋದಕ್ಕೆ ವೆದರ್ ಸಪೋರ್ಟ್ ಮಾಡಲ್ಲ ಇದ್ರೆ ಒಂದು 45 ಮಿನಿಟ್ಸ್ ಎಕ್ಸ್ಟ್ರಾ ಫ್ಲೈ ಮಾಡೋದು ಮ್ಯಾಕ್ಸಿಮಮ್ ಫ್ಯೂಯಲ್ ಕೆಪಾಸಿಟಿ ಪರಿಸ್ಥಿತಿಯಲ್ಲಿ ಅಷ್ಟು ಫ್ಯೂಲ್ ತಗೊಂಡು 50,000 ಲೀಟ್ರು ಈ ಥರ ನಾನು ಕೇಳ್ತೇನೆ, 1 ಲಕ್ಷ ಲೀಟ್ರು, ಸೊ ಆ ಥರ ಕೇಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಏನು ಅವ್ರು ಲೋಡ್ ಮಾಡ್ಕೊಳ್ಳೋದು ಬೇರೆ. ಈಗ ನನ್ನ ಹತ್ರ ಒಂದು ಕಾರ್ ಇದೆ ಅಂತಂದಾಗ ಅದರಲ್ಲಿ 36 ಲೀಟರ್ ಸೇರುತ್ತೆ ಅಂತಂದ್ರೆ ನಾನು 36 ಲೀಟರ್ ಹಾಕ್ಸ್ಕೊಳ್ಳೋದಿಲ್ಲ, 15 ಲೀಟರ್ ಹಾಕ್ಸ್ಕೊಂಡಿರ್ತೀನಿ, 20 ಲೀಟರ್ ಹಾಕ್ಸ್ಕೊಂಡಿರ್ತೀನಿ, ನನಗೆ ಬೇಕಾಗಿರೋಂಗೆ ಹಾಕ್ಸ್ಕೊಂಡಿರ್ತೀನಿ. ಈಗ ಇದ್ರದ್ದು ಮ್ಯಾಕ್ಸಿಮಮ್ ಕೆಪಾಸಿಟಿ ಏನಿರುತ್ತೆ ಒಂದು ಫ್ಲೈಟದ್ದು? ಒಂದು ಫ್ಲೈಟ್ದು ಎಕ್ಸಾಕ್ಟ್ಲಿ ಈಗ ಹೆಂಗಂದ್ರೆ ನೀವು ಹೇಳಿದ್ರಲ್ಲ, ಈ 36 ಲೀಟ್ರ್ ಅಂದರೆ ಈಗ ಒಂದು ಮಾರುತಿ ಅಲ್ಟೋ ಇದೆ, ಅದಕ್ಕೊಂದು 25 ಲೀಟ್ರ್ ಕೆಪಾಸಿಟಿ ಇರ್ಬೋದು. ಅದೇ ಮತ್ತು ಮಾರುತಿಯಲ್ಲಿ ಇನ್ನೊಂದು ವೆಹಿಕಲ್ ಇದೆ ಅಂದರೆ ಅದು 56 ಲೀಟರ್ಸ್ ಕೆಪಾಸಿಟಿ ಇರ್ಬೋದು, ಇನ್ನೂ ಒಂದು 100 ಇರ್ಬೋದು. ಆ ಥರ ಏರೋಪ್ಲೇನಲ್ಲಿ ಖಂಡಿತವಾಗಿಯೂ ಏರೋಪ್ಲೇನ್ ಟು ಏರೋಪ್ಲೇನ್ ಆ ಸೀರೀಸ್ ಅಂದರೆ ಬೋಯಿಂಗ್ 737ನಲ್ಲಿ ಯಾವ ಸೀರೀಸ್ ಇದೆ ಅದಕ್ಕೆ ಫ್ಯೂಲ್ ಫಿಕ್ಸ್ ಆಗಿರುತ್ತೆ. ಸೊ ಈ ಇದರಲ್ಲಿ ಫ್ಯೂಲ್ ಕೆಪಾಸಿಟಿ ಅನ್ನೋದಕ್ಕಿಂತ ಡ್ಯೂರೇಷನ್ ಅಂದರೆ ಎಷ್ಟು ತಾಸು ನಾವು ಫ್ಲೈಯಿಂಗ್ ಮಾಡೋಕ್ಕೆ ಸಾಧ್ಯತೆ ಇದೆ ಅನ್ನೋಂಥದ್ದು, ಆ ಡ್ಯೂರೇಷನ್ನಿಗೆ ಮೀಟ್ ಆಗ್ತಾ ಇದ್ರೆ ಆ ಏರ್ಕ್ರಾಫ್ಟ್ನ ಅವರು ಆ ರೂಟಿಗೆ ಫ್ಲೈಯಿಂಗ್ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಆ ಥರ ಬಂದೆ ಕ್ಯಾಪ್ಟನ್ ಸರ್. ಪೂಜಾ ಅವರೇ, ನೀವೇನಾದರೂ ಮಾತಾಡ್ಬೋದಾ ಈ ವಿಚಾರದಲ್ಲಿ, ಫ್ಯೂಯಲ್ ವಿಚಾರದಲ್ಲಿ? ಓಕೆ ಸರ್, ಆ್ಯಕ್ಚುಲಿ ಇಫ್ ಐ ಆಮ್ ನಾಟ್ ರಾಂಗ್ 787 ಅರೌಂಡ್ 1 lakh ಪ್ಲಸ್ ಲೀಟರ್ಸ್ ಅದ್ರ ಮೇಲೆ ಒಂದು ಸ್ವಲ್ಪ ಏನೋ ಫಿಗರ್ ಇತ್ತು. ಬಟ್ ಐ ಆಮ್ ನಾಟ್ ಶೋರ್, ಇದು ನಾನು ಎಲ್ಲೋ ಓದಿದ್ದೆ. ಮ್ಯಾಕ್ಸಿಮಮ್ ಕೆಪಾಸಿಟಿ ನೀವೇನು ಕೇಳ್ತಿದ್ದೀರಲ್ಲ, ಅಫ್ಕೋರ್ಸ್ ಅದು ಪ್ಲಾನ್ ಮಾಡಿಕೊಂಡು ಅವ್ರೆಷ್ಟು ತಗೊಂಡು ಹೋಗ್ತಾರೆ, ದಟ್ ಈಸ್ ಎಂಟೈರ್ಲಿ ಇಟ್ ಡಿಪೆಂಡ್ಸ್ ಆನ್ ದ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಆನ್ ಬೋರ್ಡ್ ಆ್ಯಂಡ್ ರೂಟ್ ಆ್ಯಂಡ್ ದ ಟೈಮ್ ರಿಕ್ವೈರ್ಡ್ ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ, ಇನ್ನು ಸುದರ್ಶನ್ ಸರ್, ಈಗ ವಿಮಾನಗಳಲ್ಲಿ ಎಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಬಳಕೆ ಮಾಡಿದರೂ ಕೂಡ ಅದನ್ನು ಹ್ಯಾಂಡ್ಲ್ ಮಾಡಬೇಕಾಗಿರೋದು ಮನುಷ್ಯ, ಅಂದರೆ ಪೈಲಟೇನೆ. ಈಗ ಪೈಲಟ್ ಒಂದು ವಿಮಾನವನ್ನು ಟೇಕ್ ಆಫ್ ಮಾಡಬೇಕಾದ್ರೆ ಅದನ್ನ ಪ್ರಿಪ್ರೇಷನ್ ಹೇಗಿರುತ್ತೆ, ಜೊತೆಗೆ ಟೇಕ್ ಆಫ್ ಆದ ನಂತರ ಒಬ್ಬ ಪೈಲಟ್ ಯಾವ ರೀತಿ ಟೆನ್ಷನಲ್ಲಿ ಅಥವಾ ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಅಂತ? ನೋಡಿ, ಒಬ್ಬ ಪೈಲಟ್
before he starts flight. ಓಕೆ A lot of physiological aspects are involved. Has he taken enough rest? FDTL ಅಂತ ಹೇಳ್ತೀವಿ, flight duty time limit. ಓಕೆ So for international flights, it is 9 hours of flying and 3 landings. You cannot exceed 9 hours and you cannot exceed 3 landings. Domestically, 5 landings and I think 12 hours of flight. So to perform his flight, he should take adequate rest. ಓಕೆ That is ensured. ಆಮೇಲೆ ಇನ್ನೊಂದ್ಸರಿ ಏನಾಗುತ್ತೆ ಅಂದರೆ ಈ ಸಿರ್ಕಾಡಿಯನ್ ಲೋ ಅಂತ ಇರುತ್ತೆ. ಓಕೆ That is somewhere around 1:30 in the midnight or early morning to around 2:30. So the physiological composition is that ಅದು ಕಂಪಲ್ಸರಿ ಆ ಪೀರಿಯಡಲ್ಲಿ ಮಲಗಲೇಬೇಕು. ನೀವು ಅಷ್ಟೇ, ನೀವು ಬೇಕಾದರೆ KSRTC ಟಾಯ್ಲೆಟ್ ಮುಂದ್ಗಡೆ ಕುತ್ಕೊಂಡಿದ್ರು ಯು ವಿಲ್ ಸ್ಲೀಪ್ ಇನ್ ದಟ್ ಪೀರಿಯಡ್. ಓಕೆ Okay, so pilots are not programmed consecutive to circadian law. ಆಮೇಲೆ ಮಿನಿಮಮ್ ರೆಸ್ಟ್ ಕೊಟ್ಟಿರ್ತಾರೆ. ಸೊ ಮೋಸ್ಟ್ ಆಫ್ ದಿಸ್ ಇಂಟರ್ನ್ಯಾಷನಲ್ when they land in London, they will get 2 days rest before they return. ಓಕೆ ಇದು ನಂಬರ್ 1. ನಂಬರ್ 2, ಟೆಕ್ನಿಕಲ್ ಆಸ್ಪೆಕ್ಟ್ ಆಫ್ ದಿ ಏರೋಪ್ಲೇನ್. ಒನ್ ಇಸ್ ಮೆಕ್ಯಾನಿಕಲ್, ಅದು ಒನ್ ಇಸ್ ಟೆಕ್ನಿಕಲ್ ಅಂತ ಹೇಳ್ತಾರೆ. ಬೇಸಿಕಲಿ ಮೆಕ್ಯಾನಿಕಲ್ ಅಂದರೆ ಇಫ್ ಸಮಥಿಂಗ್ ಈಸ್ ಬ್ರೋಕನ್, ಓಕೆ ಸಮಥಿಂಗ್ ಈಸ್ ನಾಟ್ ಎ ವೆರಿ ವೈಟಲ್ ಪಾರ್ಟ್, ಸಮಥಿಂಗ್ ಈಸ್ ಬ್ರೋಕನ್. ಓಕೆ ಅದಕ್ಕೆ ಒಂದು MEL ಅಂತ ಹೇಳಿದ್ವಿ, ಮಿನಿಮಮ್ ಇಕ್ವಿಪ್ಮೆಂಟ್ ಲಿಸ್ಟ್. ಸೊ ಅದರಲ್ಲಿ ಒಂದು ದೊಡ್ಡ ಮ್ಯಾನ್ಯುಯಲ್ ಅದು. ಅದರಲ್ಲಿ ಯು ಕ್ಯಾನ್ ಫ್ಲೈ ವಿತೌಟ್ ಸರ್ಟನ್ ಕಾಂಪೊನೆಂಟ್ಸ್. ಆಮೇಲೆ ದೆನ್ ಟೆಕ್ನಿಕಲ್ ಈಸ್ ವಾಟ್ ಈಸ್ ದ ಟೆಕ್ನಿಕಲ್ ಹಿಸ್ಟ್ರಿ ಆಫ್ ದಟ್ ಏರ್ಕ್ರಾಫ್ಟ್. ಓಕೆ ಹ್ಯಾಸ್ ಇಟ್ ಸಫರ್ಡ್ ಎನಿ ಎಂಜಿನ್ ಫೇಲ್ಯೂರ್ ಪ್ರೀವಿಯಸ್ಲಿ, ಆ್ಯಂಡ್ ಅದರ ಒಂದು ಹಿಸ್ಟ್ರಿ, ಜಾತಕ, ಅದರ ಜಾತಕನೆಲ್ಲ ಪರಿಶೀಲಿಸ್ತಾರೆ. ದೆನ್ ವೆನ್ ದೆ ಕಮ್, ದ ಡಾಕ್ಟರ್ಸ್ ವಿಲ್ ಚೆಕ್ ದ ಪೈಲಟ್. ಓಕೆ